ಇದ್ದೀನಿ ಅಂತಂದರೆ 9ನೇ ತರಗತಿಯ ಕಲಿಕಾ ಚೇತರಿಕೆ ಆಧಾರಿತ ಮೇಲಿರ್ತಕ್ಕಂಥ SA2 ಅಥವಾ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮೊದಲಿಗೆ ರಾಜ್ಯ ಪಠ್ಯ ಪುಸ್ತಕದ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಭಾಳ ವಿದ್ಯಾರ್ಥಿಗಳು ಕೇಳಿದರು ಕಲಿಕಾ ಚೇತರಿಕೆ ಮೇಲೆ ಅಪ್ಲೋಡ್ ಮಾಡಿ ಅಂತ. ಸೊ ಇವತ್ತು ಕಲಿಕಾ ಚೇತರಿಕೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಇಲ್ಲಿಯವರೆಗೆ 9ನೇ ತರಗತಿಯ ಎಲ್ಲ ವಿಷಯಗಳ ಒಂದು SA2 ವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರ್ ಹಾಕಿದ್ದೀವಿ. ಗಣಿತ ಒಂದನ್ನು ಶಾರ್ಟ್ಲಿಯಾಗಿ ಹಾಕ್ತೀವಿ ಅಂತ ಹೇಳ್ತಾ, ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ. 9ನೇ ತರಗತಿಯ SA2 ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದ ಕಲಿಕಾ ಚೇತರಿಕೆ ಆಧಾರಿತ ಮೇಲಿರುವ ಪ್ರಶ್ನೆ ಪತ್ರಿಕೆ. ಸೊ ಕ್ರಮಾಕ್ಷರದೊಂದಿಗೆ ಆರಿಸಿ ಬರಲಿರ್ತಕ್ಕಂಥ 6 ಪ್ರಶ್ನೆಗಳಿರ್ತಾವೆ, 6 ಅಂಕ. ಕೆಳಗಿನವುಗಳಲ್ಲಿ ಸರಿಯಾದ ರೂಪ, ಉತ್ತರ ನೋಡ್ಕೊಳ್ರಿ ಮತ್ತು ಪ್ರಿಪೇರ್ ಮಾಡ್ಕೊಳ್ರಿ. ಬಾಲ ಪದ್ಧತಿಯನ್ನು ನಿಷೇಧಿಸಲಾಗಿದೆ ಕಾರ್ಮಿಕ, ಇದರ ಸರಿಯಾದ ರೂಪ. ಕೆಳಗಿನ ವಾಕ್ಯಗಳಲ್ಲಿ ಭೂತಕಾಲ ಸೂಚಿಸ್ತಕ್ಕಂಥ ವಾಕ್ಯ. ಅಂಗಡಿಯಿಂದ ತರುವುದು, ಮುಂದಿಟ್ಟುಕೊಂಡು ಅಳೋದು, ಸರಿಯಾದ ಉತ್ತರ. ಒಗಟು. ದಡಾರ ಮತ್ತು ರುಬೆಲ್ಲಾ ಲಸಿಕೆ ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಹಾಕ್ತಾರೆ? ಈ ಚಿತ್ರಕ್ಕೆ ಸೂಕ್ತವಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೇಳಿದರು. ಇನ್ನು 2ರಲ್ಲಿ ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಹೆಣ್ಣೊಂದು ಕಲಿತಾರೆ ಡ್ಯಾಶ್, ದಿವಿನಾಗು ಮೈತುಂಬಿಕೊಳ್ಳು ತೋಷ ಡ್ಯಾಶ್, ಕಲಕಲ ಅನುಕರಣಾವ್ಯಯ ಹಚ್ಚ ಹಸಿರು ಡ್ಯಾಶ್, ಮನುಷ್ಯ ಬೆಟ್ಟ ರೂಢನಾಮ ವಿದ್ಯಾರ್ಥಿ ಶಿಕ್ಷಕ ಡ್ಯಾಶ್ ಅಂತ ಈ 4 ಪ್ರಶ್ನೆಗಳಿರ್ತವೆ. 4 ಅಂಕ ಇರ್ತದೆ ಸಂಬಂಧೀಕರಣದಲ್ಲಿ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 7 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 7 ಅಂಕ. 11ನೇ ಪ್ರಶ್ನೆ, ಬಾಳ ಸಂಜೆ ಪದ್ಯದ ಪ್ರಕಾರ ಹಣ್ಣು ಮುದುಕ ಮುದುಕಿ ಎಲ್ಲಿ ವಾಸವಾಗಿದ್ದರು? COVID-19 ರೋಗದ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೆಯಿರಿ. ಯಾರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಿ? ಗಾಂಧೀಜಿಯವರ ಆತ್ಮಕಥನದ ಹೆಸರೇನು? ಪ್ರಾಮಾಣಿಕತೆ ಕಥೆಯಲ್ಲಿ ಬರುವ ಸಂತನ ಹೆಸರೇನು? ಮಳೆ ಪದ್ಯದಲ್ಲಿ ಮಾನವನ ಯಾವ ದೋಷಗಳು ಕೊಚ್ಚಿ ಹೋಗಬೇಕೆಂದು ಕವಿ ಆಶಿಸ್ತಾರೆ? ನಿಮ್ಮ ವೈಯಕ್ತಿಕ ಇಮೇಲ್ ವಿಳಾಸವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಗಳನ್ನು 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. 10 ಪ್ರಶ್ನೆ ಇರ್ತವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 20 ಅಂಕ. ಇಲ್ಲಿ ನಿಮ್ಮ ಊರಿನ ಜನರಿಗೆ ಪರಿಸರ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸಲು ಊರಿನಲ್ಲಿ ಜಾಥಾ ಕೈಗೊಳ್ಳಲಾಗಿದ್ದು, ಕೆಳಗಿನ ಪದ ಬಳಸಿ ಘೋಷವಾಕ್ಯಗಳನ್ನು ರಚಿಸಿ ಘೋಷಣಾ ಫಲಕಗಳನ್ನು ತಯಾರಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಚಿತ್ರ ಗಮನಿಸಬೇಕು, ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕಲ್ಪಿಸಿ ಸಂಭಾಷಣೆಯನ್ನು ಬರೀಬೇಕು. 20ನೇ ಪ್ರಶ್ನೆ, ಕತೆ ಓದಿ ಅರ್ಥೈಸಿಕೊಂಡು ಅಡಿಗರೆ ಎಳೆದ ಪದಗಳನ್ನು ಅಕಾರಾದಿಯಾಗಿ ಜೋಡಿಸಬೇಕು. 21, ನೀರಿನ ಸಂರಕ್ಷಣೆ ಮಾಡುವಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೇಕಾದ 4 ಘೋಷಣಾ ವಾಕ್ಯ ಬರೆಯಿರಿ. ಬ್ರಿಟಿಷರ ಸರಕುಗಳನ್ನು ಭಾರತೀಯರು ಕೊಳ್ಳೋದನ್ನು ನಿಲ್ಲಿಸಿದ್ದರಿಂದ ಬ್ರಿಟಿಷರ ಮೇಲೆ ಆದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಮುಂದಿನ ಪ್ರಶ್ನೆ, ನೀವು ಭಾಗವಹಿಸಿದ ಯಾವುದಾದರೊಂದು ಜಾತ್ರೆಯ ಅನುಭವಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಿಮ್ಮ ಜೀವನದಲ್ಲಿ ನಡೆದ ವಿಶೇಷ ಘಟನೆ ಕುರಿತು ಸ್ವಾರಸ್ಯವಾಗಿ ಬರೆಯಿರಿ. 25, ರೈತ ದೇಶದ ಬೆನ್ನೆಲುಬು ಎಂಬ ಹೇಳಿಕೆಯನ್ನು ನೀವು ಒಪ್ಪುವಿರಾ? ಒಪ್ಪುವುದಾದರೆ ಕಾರಣಗಳನ್ನು ಕೊಡಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಇತ್ತು ಎಸ್, ಕಪ್ಪೆಗಳ ಸಂತತಿಯ ಮೇಲೆ ಪರಿಣಾಮ ಬೀರುವ ಮನುಷ್ಯನ ವರ್ತನೆಗಳು ಯಾವುವು? ಈ ಕೆಳಗೆ ಕೊಟ್ಟಿರುವ ಸುಳುಹುಗಳ ಆಧಾರದ ಮೇಲೆ ಬಯಲು ಸೀಮೆಯ ವರ್ಣನೆಯನ್ನು ಬರೆಯಿರಿ. ಹಚ್ಚ ಹಸುರಾದ ಹೊಲಗದ್ದೆಗಳು, ತೂಗಿ ತೆನೆಯುವ ತೋಟ, ತುಂಬಿ ಹರಿಯುವ ನದಿ, ಹಾರಾಡುವ ಹಕ್ಕಿಗಳು, ದುಡಿಯುವ ರೈತರು. ಈ ಚಿತ್ರ ಗಮನಿಸಿ. ಸೊ ತಂಬಾಕಿನ ದುಷ್ಪರಿಣಾಮಗಳನ್ನು ಕುರಿತು ಟಿಪ್ಪಣಿ ರೂಪದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಗೆಳೆತನದಲ್ಲಿ ನಂಬಿಕೆ ದ್ರೋಹ ಮಾಡೋದು ತಪ್ಪು ಎಂಬ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ತಾವು ಬರೀಲಿಕ್ಕೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಇತ್ತು ಎಸ್, ನೀವು ಓದಿದ ಒಂದು ಪುಸ್ತಕದ ಹೆಸರು, ಲೇಖಕರ ಹೆಸರು ಮತ್ತು ಆ ಪುಸ್ತಕದಲ್ಲಿ ನಿಮಗೆ ಇಷ್ಟವಾದ ಅಂಶಗಳು ಯಾವುವು? ಕಾರಣಗಳನ್ನು ಪಟ್ಟಿ ಮಾಡಿ. ಸೈಬರ್ ವಂಚಕರ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಯಾವೆಲ್ಲ ಮಾರ್ಗಗಳನ್ನು ಅನುಸರಿಸಬಹುದು ತಿಳಿಸಿ. ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ನಿಮ್ಮ ಒಂದು ದಿನದ ಸಂಪೂರ್ಣ ದಿನಚರಿ ಬರೆಯಿರಿ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬಿದಿರನ್ನು ಯಾವ ಕೆಲಸಗಳಿಗೆ ಬಳಸ್ತಾರೆ ಎಂಬುದನ್ನು ಕುರಿತು ಟಿಪ್ಪಣಿ ಬರೆಯಿರಿ. 35, ನಿಮ್ಮ ಊರಿನ ಗಣೇಶೋತ್ಸವವನ್ನು ಸುಲಭವಾಗಿ ನೆರವೇರಲು ಗ್ರಾಮ ಪಂಚಾಯಿತಿಯವರ ಪ್ರಕಟಣೆಯೊಂದನ್ನು ಹೊರಡಿಸಬೇಕೆಂದುಕೊಂಡಿದ್ದಾರೆ, ಅವರಿಗೊಂದು ಪ್ರಕಟಣಾ ಪತ್ರವನ್ನು ಸಿದ್ಧಪಡಿಸಿ. 36, ಕೊಟ್ಟಿರೋ ಸಿದ್ದಲಿಂಗಯ್ಯನವರ ಆತ್ಮಕಥನದ ಭಾಗವನ್ನು ಜೀವನ ಚರಿತ್ರೆಯಾಗಿ ಪರಿವರ್ತಿಸಿ ಬರೆಯಿರಿ. ಡಾಕ್ಟರ್ ಸಿದ್ದಲಿಂಗಯ್ಯ, ಅಭಿನಯ ಕಲೆಯಲ್ಲಿ ಮೊದಲ ಪಾಠ. ಶಶಾಂಕ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಕೊಂಡುಕೊಂಡ ದಾರಿ ಸರಿಯೇ? ಹಾಗಾದರೆ ಅವನು ಏನು ಮಾಡಬಹುದಿತ್ತು? ಪಟ್ಟಿ ಮಾಡಿ. 38, ಕೊಟ್ಟಿರೋ ಪದ್ಯವನ್ನು ನಿಮ್ಮದೇ ರೀತಿಯಲ್ಲಿ ಮುಂದುವರಿಸಿ.
ಹಂಸ ಒಂದು ಬಳುಕಿ ನಿಂತು ಹೇಳಿತೆ ನಾನು ನನ್ನ ನಡಿಗೆ ನನಗೆ ಚಂದ ಹೆಮ್ಮೆ ಪಡುವೆನು. ನವಿಲೊಂದು ಕುಣಿತ ಬಂದು ಹೇಳಿತೆ ನಾನು ನನ್ನ ನಾಟ್ಯ ನನಗೆ ಅಂದ ನಾನು ಕುಣಿವೆನು. ಇರುವೆಯೊಂದು ಬಳಿಗೆ ಬಂದು ಹೇಳಿತೆ ನಾನು ನನ್ನ ಶಿಸ್ತು ನನಗೆ ಇಷ್ಟ ಎಂದು ನುಡಿವೆನು. ಸೊ ಈ ತರನಾಗಿರ್ತಕ್ಕಂಥದ್ದಿತ್ತು. ಮುಂದುವರಿಸಿ. ಎಸ್ಸಿನ ಪ್ರಶ್ನೆಗಳು ಟೋಟಲಿ 4 ಅಂಕದ ಪ್ರಶ್ನೆಗಳಿದಾವೆ, 5 ಪ್ರಶ್ನೆಗಳು ಬರ್ತಾವೆ, ಒಟ್ಟು 20 ಅಂಕ. ಈ ಜನಪದ ಗೀತೆಯನ್ನು ಅರ್ಥ ಮಾಡಿಕೊಂಡು ಅಲ್ಲಿನ ಪಾತ್ರಗಳಿಗೆ ಅನುಸಾರವಾಗಿ ಸಂಭಾಷಣೆಯನ್ನು ಬರೀರಿ ಅಂತ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅಂತಕ್ಕಂಥ ಹಾಡದ ಇದನ್ನು ಸಂಭಾಷಣೆಗೆ ಪರಿವರ್ತಿಸಿ. 40ನೇ ಪ್ರಶ್ನೆ, ವಚನಗಳನ್ನು ಓದಿ ಅರ್ಥೈಸಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀರಿ. ಅಲ್ಲಮ ಪ್ರಭುವಿನ ವಚನ ಇತ್ತು. 8 ವಾಕ್ಯಗಳಲ್ಲಿ ತಾವುಗಳು ಉತ್ತರವನ್ನು ಬರೀಬೇಕು. ನಿಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಊರಿನ ಪ್ರಗತಿಪರ ರೈತರೊಬ್ಬರನ್ನು ಸನ್ಮಾನಿಸಲು ಅವರ ವ್ಯಕ್ತಿ ಸಾಧನೆ ಪರಿಚಯವನ್ನು ಬರೆಯಬೇಕಾಗಿದೆ. ಆ ಕಾರಣ ನೀವು ನಿಮ್ಮ ಊರಿನ ರೈತರೊಬ್ಬರನ್ನು ಸಂದರ್ಶಿಸಿ ಅವರ ಪರಿಚಯವನ್ನು ಬರೆಯಿರಿ. ಅಥವಾ ನಿಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮ್ಮ ದೇಶದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧನನ್ನು ಸನ್ಮಾನಿಸಲು ಅವರ ವ್ಯಕ್ತಿ ಸಾಧನೆ ಪರಿಚಯವನ್ನು ಬರೆಯಬೇಕಾಗಿದೆ. ಆ ಕಾರಣ ನೀವು ನಿಮ್ಮ ಊರಿನ ಯೋಧನೊಬ್ಬನನ್ನು ಸಂದರ್ಶಿಸಿ ಅವರ ಪರಿಚಯವನ್ನು ಬರೆಯಿರಿ. ಪ್ರಶ್ನೆ 42, ಪಾರಿವಾಳ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಯೋಧ ಮತ್ತು ಹೆಂಗಸು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕಲಿಕಾಫಲ 5ರ ಆಧಾರವಾಗಿಟ್ಟುಕೊಂಡು ಚಿತ್ರ ಸರಣಿ ಅವಲೋಕಿಸಿ ಕಥೆಯೊಂದನ್ನು ರಚಿಸಿ, ಕಥೆಗೆ ಒಂದು ಶೀರ್ಷಿಕೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಚಿತ್ರ ವೀಕ್ಷಣೆ ಮಾಡಿ. 44, ಕೆಳಗೆ ಕೊಟ್ಟಿರೋ ಯಾವುದಾದರೊಂದಕ್ಕೆ ಮಾಹಿತಿ ಆಧರಿಸಿ ಪತ್ರ ಬರೆಯಿರಿ. ನೀವು ನೋಡಿದ ಜಾತ್ರೆಯ ಸೊಬಗವನ್ನು ಕುರಿತು ದೊಡ್ಡಪ್ಪನ ಮಗಳು ಅಥವಾ ಮಗನಿಗೆ ಒಂದು ವೈಯಕ್ತಿಕ ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ರವಿ ಅಂತ ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಂಕಪಟ್ಟಿ ಮತ್ತು ವರ್ಗಾವಣಾ ಪ್ರಮಾಣ ಪತ್ರ ನೀಡುವಂತೆ ಕೋರಿ ಮುಖ್ಯಾಧ್ಯಾಪಕರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಕಡೆ ಪ್ರಶ್ನೆ ಎಸ್, ಯಾವುದಾದರೊಂದು ವಿಷಯದ ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಒಂದು ಪ್ರಬಂಧ ಬರೆಯಿರಿ. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು, ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥದ್ದಿದೆ. ಸೊ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆ ಕಲಿಕಾ ಚೇತರಿಕೆ ಆಧಾರಿತವಾಗಿ ನಾವು 9ನೇ ತರಗತಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ವಿಷಯಗಳಾಯಿತು. ಇನ್ನು ನೀವು ಚೆನ್ನಾಗಿ ಓದಬೇಕು, ತಯಾರಿಯನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಸೊ ಹೋಪ್ ಕ್ವಶನ್ ಪೇಪರ್ ನಿಮಗೆ ಲೈಕ್ ಆತಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಭಾಳಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.